ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 85. ನಿನ್ನನ್ನೇ ಕರಿತಾ ಇರೋದು, ನಿಂತ್ಕೋ ಅಭಿ, ಜೋರು ದನಿಯಲ್ಲಿ ಕೂಗಿದಳು ಪ್ರಾದ್ಯ. ಅವಳ ಕಡೆ ಹಿಂತಿರುಗಿ ನೋಡದೆ ಕೈ ಮುಷ್ಟಿ ಮಾಡಿ ಗೋಡೆಗೆ ಜೋರಾಗಿ ಗುದ್ದಿದ ಅಭಿ. ಇದೆ ನಿನ್ ಸಿಟ್ಟು ನೋಡೋಕೆ ನಂಗೆ ಭಯ ಆಗುತ್ತೆ ಅಭಿ. ನಿನ್ ಜೊತೆ ಬಂದು ತಪ್ಪು ಮಾಡಿದ್ನೇನೋ ಅನಿಸೋ ಹಾಗೆ ನೀನು ಮಾಡ್ಬೇಡ ಪ್ಲೀಸ್ ಅಭಿ, ಅಳುತ್ತಾ ಹೇಳಿದಳು ಪ್ರಾದ್ಯ. ನಾನಿರೋದೇ ಹೀಗೆ, ಯಾರಿಗೋಸ್ಕರನೂ ನಾನು ಬದಲಾಗಲ್ಲ. ನಾಟಕ ಮಾಡೋಕೆ, ಮಾತಲ್ಲೇ ಮರುಳು ಮಾಡೋಕೆ ನನ್ನಿಂದ ಆಗಲ್ಲ. ಅದನ್ನ ನನ್ ಜೊತೆ ಇದ್ದವರು ಅರ್ಥ ಮಾಡಿಕೊಂಡ್ರೆ ಸಾಕು. ತಿರುಗಿ ನೋಡದೆ ಹೇಳಿದ, ಯಾರ್ ನಾಟಕ ಮಾಡ್ತಿರೋದು? ನಾನೇನ್ ನಾಟಕ ಮಾಡಿದೆ? ನಿಜ ಹೇಳ್ತಿದ್ದೀನಿ ಅಭಿ, ನಿಮಿಷಕ್ಕೊಮ್ಮೆ ಬದಲಾಗೋ ನಿನ್ನನ್ನ ಅರ್ಥ ಮಾಡ್ಕೊಳ್ಳೋಕೆ ನನ್ನಿಂದ ಆಗ್ತಿಲ್ಲ. ಅಳುತ್ತಾ ಅವನ ಬಳಿ ಹೋಗಿ ಹೇಳಿದಳು, ನನ್ನ ಅರ್ಥ ಮಾಡ್ಕೊಳ್ಳೋಕೆ ನೀನು ಪ್ರಯತ್ನನೇ ಮಾಡ್ತಿಲ್ವೇ? ಅದಕ್ಕೆ ಏನ್ ಹೇಳ್ತಿ? ನಿನ್ ಮೇಲೆ ಅನುಮಾನದಿಂದ ನಿನ್ ಫೋನ್ ಪಾಸ್ವರ್ಡ್ ಕೇಳಲಿಲ್ಲ ನಾನು. ಅದನ್ನ ಅರ್ಥ ಮಾಡ್ಕೊ. ನನ್ನ ಹತ್ರನೇ ಸೀಕ್ರೆಟ್, ಪರ್ಸನಲ್ ಅಲ್ವಾ? ಇರ್ಲಿ ಹೋಗಿ ಸೋಫಾ ಮೇಲೆ ಕೂರುತ್ತಾ ಹೇಳಿದ. ಈಗ ನಿಂಗೇನು, ನನ್ ಫೋನ್ ನೋಡ್ಬೇಕಾ? ಇಷ್ಟು ಸಣ್ಣ ವಿಷಯಕ್ಕೆ ಸುಮ್ನೆ ಏನೇನೋ ಮಾತಾಡ್ಬೇಡ. ಕೈ ತೊಳೆದು ಫೋನ್ ಲಾಕ್ ತೆಗೆದು ಅವನ ಮುಂದೆ ಹಿಡಿದಳು. ಅವನು ಅವಳನ್ನು ಲೆಕ್ಕಿಸದೆ ಸೋಫಾ ಮೇಲೆ ಕಾಲು ಚಾಚಿ ಮಲಗಿ ಕಣ್ಮುಚ್ಚಿದ. ನಿಂಗೆ ಅನುಮಾನ ಜಾಸ್ತಿ ಅಂತ ಗೊತ್ತು ಅಭಿ, ಆದ್ರೆ ನಾನು ನಿನ್ ಜೊತೆ ಇದ್ದೀನಿ. ನಮ್ಮಿಬ್ಬರ ಮಧ್ಯೆ ಎಲ್ಲ ಮುಗಿದು ಹೋಗಿದೆ ಕೂಡ. ಇನ್ನು ನಿನ್ಗೆ ನನ್ ಮೇಲೆ ಅನುಮಾನನ? ಮಲಗಿದ್ದವನನ್ನ ನೋಡುತ್ತಾ ಕೇಳಿದಳು. ಅನುಮಾನ ಬರೋ ಹಾಗೆ ನಡ್ಕೊಳ್ಳೋದಕ್ಕೆ ಅನುಮಾನ ಪಡ್ಬೇಕಾಗುತ್ತೆ, ಗೊಣಗಿಕೊಂಡ ಅಭಿ. ಮತ್ತೆ ಅವಳೇನು ಮಾತಾಡದೆ ತಟ್ಟೆಗಳನ್ನು ಒಳಗಡೆ ಕೊಂಡು ಹೋಗಿ ತೊಳೆದಿಟ್ಟು ಅಡಿಗೆ ಮನೆ ಸ್ವಚ್ಛ ಮಾಡಿ ರೂಮ್ ಸೇರಿದಳು. ಅಭಿಗೆ ನನ್ ಮೇಲೆ ಅನುಮಾನ, ಅವನಿಗೆ ಅನುಮಾನ ಬರೋ ಹಾಗೆ ನಾನ್ ಯಾವಾಗ ನಡ್ಕೊಂಡೆ? ಅವನು ಫೋನ್ ಪಾಸ್ವರ್ಡ್ ಕೇಳಿದಾಗ ಕೊಡದೇ ಇದ್ದಿದ್ದಕ್ಕೆ ಅನುಮಾನ ಪಟ್ನ, ಅಥವಾ ಆರವ್ ನಮ್ಮ ಆಫೀಸ್ ಸೇರ್ಕೊಂಡ ಅಂತ ಹೇಳಿದಕ್ಕೆ ಕೋಪಿಸ್ಕೊಂಡಿದ್ದಾನ? ನಿಜ ಅಭಿ, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ನನ್ನಿಂದ ಆಗ್ತಿಲ್ಲ. ಅವಳಷ್ಟಕ್ಕೆ ಯೋಚಿಸುತ್ತಾ ಮಲಗಿ ನಿದ್ದೆ ಹೋದಳು. ಎಂದಿನಂತೆ ಮರುದಿನ ಬೆಳಿಗ್ಗೆ ಎದ್ದಾಗ ಅಭಿ ಅಲ್ಲಿರಲಿಲ್ಲ. ಅವನಿಗೆ ಫೋನ್ ಕೂಡ ಮಾಡದೆ ಫ್ರೆಶ್ ಅಪ್ ಆಗಿ ಆಫೀಸ್ನ ದಾರಿ ಹಿಡಿದಳು ಪ್ರಾದ್ಯ. ಆರವ್ ಒಳ್ಳೆಯವನು ಅಂತ ನಂಗೆ ಅನ್ನಿಸ್ತಿಲ್ಲ ಪ್ರಾದ್ಯ. ಇದನ್ ಹೇಳಿದ್ರೆ ನೀನು ನನ್ಗೆ ಅನುಮಾನ ಅದು ಇದು ಅಂತ ಏನೇನೋ ಮಾತಾಡಿ ನಂಗೆ ಸಿಟ್ಟು ಬರಿಸ್ತಿ. ಮನೆಯಿಂದ ತುಸು ದೂರದಲ್ಲಿ ನಿಂತು ಪ್ರಾದ್ಯ ಆಫೀಸ್ಗೆ ಹೋಗಿದ್ದನ್ನ ನೋಡಿ ಅವನಷ್ಟಕ್ಕೆ ಮಾತಾಡಿಕೊಂಡ ಅಭಿ. ಪ್ರಾದ್ಯ, ಬಾ, ನಾನ್ ನಿನ್ನ ಡ್ರಾಪ್ ಮಾಡ್ತೀನಿ. ಮಳೆ ಬೇರೆ ಬರೋ ಆಗಿದೆ. ನೀನು ಬಸ್ ಹಿಡಿದು ಹೋಗುವಾಗ ಮಳೆ ಸಿಕ್ಕರೆ ಕಷ್ಟ. ಸಂಜೆ ಆಫೀಸ್ ಮುಗಿದಾಗ ಆರವ್ ಹೇಳಿದ. ಬೇಡ ಆರವ್, ನಾನು ಬಸ್ಸಲ್ಲೇ ಹೋಗ್ತೀನಿ. ಸುಮ್ನೆ ನಿನ್ಗ್ಯಾಕ್ ತೊಂದ್ರೆ? ಬ್ಯಾಗ್ ಎತ್ತಿಕೊಂಡು ಹೊರಡಲು ತಯಾರಾದಳು ಪ್ರಾದ್ಯ. ಇದ್ರಲ್ಲಿ ತೊಂದ್ರೆ ಏನಿದೆ ಪ್ರಾದ್ಯ? ಬಾ ನೀನು, ಅವಳ ಕೈ ಹಿಡಿದು ಹೇಳಿದಾಗ ಕೋಪಗೊಂಡಳು ಪ್ರಾದ್ಯ. ಕೈ ಬಿಡು ಆರವ್. ಅವನು ಹಿಡಿದಿದ್ದ ಅವಳ ಕೈ ಒರಟಾಗಿ ಬಿಡಿಸಿಕೊಂಡಳು. ನಾನು ಬರಲ್ಲ ಅಂದ್ರೆ ಬರಲ್ಲ. ಒಮ್ಮೆ ಹೇಳಿದ್ರೆ ನಿಂಗೆ ಅರ್ಥ ಆಗೋದಿಲ್ವಾ? ನೀನು ನನ್ಗೆ ಕೆಲಸ ಕೊಡ್ಸಿದ್ಯಾ ಅಂದ ಮಾತ್ರಕ್ಕೆ ನೀನು ಹೇಳಿದಂತೆ ಕೇಳ್ತೀನಿ ಅಂದ್ಕೋಬೇಡ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ಮುಂದೆ ಹೀಗೆ ಮೈ ಮುಟ್ಟಿಸಿ ಮಾತಾಡೋಕ್ ಬಂದ್ರೆ ಚೆನ್ನಾಗಿರಲ್ಲ. ಜೋರಾಗಿ ಮಾತಾಡಿ ಹೋದ ಪ್ರಾದ್ಯನ ನೋಡುತ್ತಾ ಬಾಕಿ ಆದ ಆರವ್. ಇವಳು ಯಾವಾಗ ಇಷ್ಟು ಜೋರಾದ್ಲು? ಇವಳಿಗೋಸ್ಕರ ನಾನಿಲ್ಲಿ ಕೆಲ್ಸಕ್ಕೆ ಜಾಯಿನ್ ಆಗಿದ್ರೆ ಇವಳು ಈಗೆಲ್ಲ ಮಾತಾಡಿ ಹೋದ್ಲಲ್ಲ. ಸ್ವಲ್ಪ ದಿನ ಸುಮ್ನ ಆಗ್ತೀನಿ, ಆಮೇಲೆ ಒಂದೊಳ್ಳೆ ದಿನ ನೋಡಿ ಅವಳಿಗೆ ಪ್ರಪೋಸ್ ಮಾಡ್ತೀನಿ. ಒಮ್ಮೆ ನನ್ ಪ್ರಪೋಸಲ್ನ ಒಪ್ಕೊಳ್ಳಿ ಸಾಕು. ಮನಸ್ಸಲ್ಲೇ ಲೆಕ್ಕಾಚಾರ ಹಾಕುತ್ತಾ ಬೈಕ್ ಸ್ಟಾರ್ಟ್ ಮಾಡಿದ ಆರವ್ ಮನೆ ಕಡೆ ಹೊರಟ. ಅಬ್ಬಾ, ಈ ಆರವ್ಗೆ ಅದೆಷ್ಟು ಧೈರ್ಯ! ಇವನು ಕೆಲಸ ಕೊಡಿಸಿದ ಅಂತ ಅವನು ಹೇಳಿದಕ್ಕೆಲ್ಲ ಕುಣಿಯೋಕೆ ಆಗುತ್ತಾ? ಇವನ್ ಜೊತೆ ಬೈಕಲ್ಲಿ ಹೋಗಿದ್ರೆ ಅಭಿ ಏನ್ ಮಾಡ್ತಿದ್ನು? ಒಬ್ಬೊಬ್ಬಳೆ ಮಾತಾಡುತ್ತಾ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತಿದ್ದವಳ ಮುಂದೆ ಬಂದು ಬೈಕ್ ನಿಲ್ಲಿಸಿದ ಅಭಿ. ಅಭಿ, ನೀನಿಲ್ಲಿ? ಅಲ್ಲಿ ಅವನನ್ನು ನಿರೀಕ್ಷಿಸಿರದ ಪ್ರಾದ್ಯ ಉಗುಳು ನುಂಗಿಕೊಂಡಳು. ಅವನೇನು ಮಾತಾಡದೆ ಬೈಕ್ ರೇಸ್ ಮಾಡಿದಾಗ ಹತ್ತಿ ಕೂತಳವಳು. ಬಟ್ಟೆ ಅಂಗಡಿ ಒಂದರ ಮುಂದೆ ಬೈಕ್ ನಿಲ್ಲಿಸಿದ ಅಭಿ ಅವಳನ್ನು ಇಳಿಯಲು ಹೇಳಿದ. ಅಂಗಡಿಯ ಒಳಗಡೆ ಹೋದವನ ಹಿಂಬಾಲಿಸಿದಳು ಪ್ರಾದ್ಯ. ಮದುವೆಗೆ ಸೀರೆ ಆಗ್ಬೇಕಂತಲ್ವಾ? ಯಾವ್ದ್ ಬೇಕೋ ತಗೋ. ಸೀರೆ ವಿಭಾಗದ ಬಳಿ ಹೋಗಿ ಕುರ್ಚಿಯೊಂದರಲ್ಲಿ ಕೂತು ಫೋನ್ ನೋಡುತ್ತಾ ಹೇಳಿದ. ನೀನೇ ಯಾವ್ದಾದ್ರು ತಂದಿದ್ರೆ ಆಗ್ತಿತ್ತು ಹೇಳಿದಳು. ಅವನು ಅವಳಿಗೇನು ಹೇಳಲಿಲ್ಲ. ಸೀರೆ ತೋರಿಸಲು ಸೇಲ್ಸ್ ಹುಡುಗಿಗೆ ಹೇಳಿ ಮತ್ತೆ ಫೋನ್ ನಲ್ಲಿ ಮುಳುಗಿದ. ಇಂದಿನ ದಿನದ ಕೋಪ ಅವನಿನ್ನು ಮರೆತಿಲ್ಲ ಅನ್ನೋದು ಗೊತ್ತಾಯಿತು ಅವಳಿಗೆ. ಅವಳು ಮತ್ತೆ ಮಾತಾಡದೆ ಜಾಸ್ತಿ ಸಮಯ ಕೂಡ ವೇಸ್ಟ್ ಮಾಡದೆ ಸೀರೆ ಒಂದನ್ನು ಆರಿಸಿ ಅವನ ಮುಂದೆ ಹಿಡಿದಳು. ಆಯ್ತಾ, ನಡಿ ಹೇಳುತ್ತಾ ಮೆನ್ಸ್ ಕಾರ್ನರ್ ಕಡೆ ಹೋಗಲು ನೋಡುತ್ತಿದ್ದವನಿಗೆ, ಇದು ಚೆನ್ನಾಗಿದ್ಯಾ, ಆಗ್ಬೋದಾ ಅಂತ ಹೇಳು. ಸೀರೆ ಅವನಿಗೆ ತೋರಿಸುತ್ತಾ ಕೇಳಿದಳು. ಹಾಕೋದು ನೀನು, ನನ್ನನ್ನೇನ್ ಕೇಳೋದು? ಎಲ್ಲವನ್ನು ನನ್ನಲ್ಲಿ ಕೇಳಿ ಏನು ಮಾಡ್ತಿಲ್ವಲ್ಲ ನೀನು? ಅವಳನ್ನು ನೋಡುತ್ತಾ ಹೇಳಿ ಮೆನ್ಸ್ ವಿಭಾಗಕ್ಕೆ ನಡೆದು ಅವನಿಗೆ ಬೇಕಾಗುವ ಪಂಚೆ, ಶಲ್ಯ, ಶರ್ಟ್ ಖರೀದಿಸಿ ಬಿಲ್ ಕೌಂಟರ್ ನತ್ತ ನಡೆದ. ಅವಳು ಆರಿಸಿದ ಸೀರೆ ಹಿಡಿದು ಬಿಲ್ ಕೌಂಟರ್ ನತ್ತ ನಡೆದಳು. ಅವನು ಬಿಲ್ ಮಾಡಿಸುತ್ತಾ ನಿಂತಿದ್ದರೆ ಪ್ರಾದ್ಯ ಯಾರೋ ಹುಡುಗಿಗೆ ಅಪ್ಪ ಅಮ್ಮ ಸೀರೆ ಆರಿಸುತ್ತಿರೋ ದೃಶ್ಯ ನೋಡಿ ಮಂಕಾದಳು. ಬಿಲ್ ಮಾಡಿಸಿದ ಅಭಿ ಮುಂದೆ ನಡೆದರೆ ಶಾಪಿಂಗ್ ಬ್ಯಾಗ್ ಹಿಡಿದುಕೊಂಡು ಅವನ ಹಿಂದೆ ನಡೆದವಳ ಮನ ಮುದುಡಿತು.
ಒಡವೆ ಅಂಗಡಿಯ ಮುಂದೆ ಬೈಕ್ ನಿಲ್ಲಿಸಿದಾಗ ಕೆಳಗಿಳಿದು ಅಭಿ ಕೂಡ ಕೆಳಗಿಳಿದಾಗ ಅವನ ಕೈ ಹಿಡಿದಳು. ಅಭಿ, ಅಪ್ಪ ಅಮ್ಮನನ್ನು ಬಿಟ್ಟು ಮದುವೆ ಆಗೋದು ಸರಿನಾ? ನಿನ್ನ ಮನೆಯವರನ್ನ ಬಿಟ್ಟು ಮದುವೆ ಆಗ್ತೀಯಾ? ಕೇಳಿದಳು. ಒಬ್ಬಳು ಹುಡುಗಿಯ ಬಾಯಿಂದ ಮೋಸಗಾರ ಅಂತ ಕರೆಸ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ನನ್ ಮನೆಯವರ ಬಗ್ಗೆ ನಿಂಗೆ ಚಿಂತೆ ಬೇಡ, ನುಡಿದ ಅಭಿ ಒಡವೆ ಅಂಗಡಿಯ ಒಳ ನಡೆದ. ಕತೆ ಮುಂದುವರೆಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.